ಬದುಕುವಾಗಲೂ ಒಬ್ಬನೇ, ಸಾಯುವಾಗಲೂ ಒಬ್ಬನೇ, ಸಂಸಾರ ಮಾಡುವಾಗ ಒಬ್ಬನೇ ಇರುವಾಗ ಈ ರೈತರ ಸಂಘಕ್ಕೆ ಒಬ್ಬನೇ ಅಧ್ಯಕ್ಷ ಇರಬೇಕಲ್ಲವೇ? ಬೇಕೆ ಯಾವುದೇ ಸುಂಟರ ಗಾಳಿ ಸುಳಿದು ನನ್ನ ಎದುರು ಬಂದರು ಈ ಹಸಿರು ಟಾವೆಲ್ ಹೆಗಲ ಮೇಲೆ ಇರಬೇಕು. ವಜ್ರಕಾಂತ್, ಸುಂಟರಗಳನ್ನು ಸುತ್ತಿಕೊಂಡು ಸುಟ್ಟು ಬರ್ನ್ ಮಾಡುವ ಈ ಬೆಂಕಿ ನಿನ್ನ ಜೊತೆ ಇರುವಾಗ ಆ ಹಸಿರು ಟಾವೆಲ್ ಎಂದೆಂದಿಗೂ ನಿನ್ನ ಹೆಗಲ ಮೇಲೆ ರಾರಾಜಿಸುತ್ತದೆ. ವಜ್ರಕಾಂತ್, ರೈತ ಸಂಘದ ಸದಸ್ಯರಲ್ಲಿ ಮುಕ್ಕಾಲು ಭಾಗ ನಮ್ಮ ಕಡೆಗೆ ಸೆಳೆದಿದ್ದೇವೆ. ಸಾಕ್ಷಾತ್ ಪರಮಾತ್ಮನಿಗೆ ಎದುರಾಳಿಯಾದ್ರು ಕೆಲವು ನಮ್ಮದೇ. ಇಂದು ಬಹಿರಂಗ ಸಭೆ. ಈ ಸಭೆಯಲ್ಲಿ ರೈತರ ಸಮಸ್ಯೆ, ನೀರಿನ ಬಂಡಾಯ, ಹಳ್ಳಿ ಸುಧಾರಣೆ, ಮಹಿಳೆಯರ ಸ್ಥಾನಮಾನ ಕುರಿತು ಡಂಗಿ ವಾಸನೆ ಬಿಗಿರಿ. ಮರಳ ಜನ ಮರಳಾಗಿ ನಮ್ ಕಡೆ ಟಾರ್ನಾಕಾರಿ. ನನಗೆ ಬಟ್ಟು ಮಾಡು ತೋರಿಸುವ ಬಟ್ಟನ್ನೇ ನುಂಗುತ್ತೇನೆ. ಬೇಕೆ ಇವರಿಗೆ ಎಷ್ಟು ಬೇಕು ಅಷ್ಟು ಹಣ ಕೊಟ್ಟು ಕಳಿಸು, ಮುಂದೆ ನಾನ್ ನೋಡ್ಕೊತೀನಿ. ಓಕೆ ವಜ್ರಕಾಂತ್, ಓಕೆ. ಬನ್ನಿ, ನಾನು ಹೇಳುವಂತೆ ಮಾಡೋರಂತೆ. ಮೋನಿಕಾ, ಕಮ್. ಮೋಸದ ವಂಚನೆಯಿಂದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಕರ್ಮ ಹೇಳಿಗಳೇ, ಭೂಮಾಫಿಯಾ ಮಾಡುತ್ತಿರುವ ನಿಮ್ಮಂತ ರಾಕ್ಷಸರ ಕೈಯಲ್ಲಿ ಆ ಪವಿತ್ರವಾದ ರೈತ ಸಂಘದ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಕಪ್ಪಿಕೈಯಲ್ಲಿ ಅರಮನೆ ಸಿಕ್ಕಂತ. ನಾನೇ ಮುಂದಿನ ರೈತ ಸಂಘದ ಅಧ್ಯಕ್ಷನ ತೀರ್ಮಾನವಾಗಿದೆ. ನೋಡು ಸೂರ್ಯ, ನಿನಗೆ ಏನು ಬೇಕು ಎಷ್ಟು ಬೇಕು ಕೇಳೋ, ಚಿಟ್ಕೆ ಹೊಡೆದ್ರೆ ನಿನ್ ಕಣ್ಣು ಮುಂದೆ ಬಂದು ಬಿದ್ದಿರ್ತದೆ. ನಿನ್ನ ತೊಟ್ಟು ಎಂಜಿಲಿನ ಆಸೆಗೆ ಬಾಯಿ ತೆರಲು ನಾನು ನಾಯಿ ಜಾತಿಯವನಲ್ಲ. ಈ ಭಂಡ ಉದ್ದಾಯಿಯ ಮಗ, ಪ್ರಗತಿಪರ ರೈತ. ನಿಮ್ಮಂತ ಲುಚ್ಚಾ ಭಿಕ್ಷುಕರಿಗೆ ಭಿಕ್ಷೆ ಹಾಕುವ ರಣಧೀರ. ನೋಡು ವಜ್ರಕಾಂತ್, ನಿನ್ನ ಹಣದಾಸೆಯಿಂದ ಮುಗ್ಧ ರೈತರ ಮನಸ್ಸಿಗೆ ಅಡಿಸಬೇಡ. ನಿನ್ನ ಶರವೇಗದ ವ್ಯಾಘ್ರ ಮನಸ್ಸಿಗೆ ಲಂಘನ ಹಾಕದೆ ಹೋದ್ರೆ ನಾನು ನಮ್ಮೂರಿನ ನಿನ್ನ ಅಂತಕ್ಕೆ ಅಂಗಾರ ಹಾಕಲು ನಮ್ಮೂರಿನ ಹುಲಿ ಬಂದೇ ಬರ್ತಾನೆ. ಬರ್ತೇನೆ. ಸೂರ್ಯ ಕಿರಣದಂತೆ ಫಳಫಳನೆ ಮಾತನಾಡಿ ಫಳಫಳನೆ ಮಾತನಾಡಿ ಹೋದರೆ ನಿನ್ನಷ್ಟಕ್ಕೆ ನೀನೇ ಹೀರೋ ಅಂದುಕೊಂಡೆಯಾ? ನೋ, ಎಂದಿಗೂ ಸಾಧ್ಯವಿಲ್ಲ. ಆ ಹುಲಿಯನ ಗೋರಿಯೊಳಗೆ ನಿಮ್ಮೆಲ್ಲರನ್ನು ಒಂದೇ ಸಲ ಮೋಕ್ಷ ನೀಡ್ತೇನೆ. ಏ ಚಾರ್ಲಿ, ಯಪ್ಪ ಹೇಳ್ರಿ. ಏ ಬೆಪ್ಪ, ಏನ್ ಬಾಯಿ ತಿರ್ಕೊಂಡು ನಿಂತಿಲಿ? ಬಾ, ಫ್ಯಾಕ್ಟ್ರಿ ಕಾಮಗಾರಿಗೆ ನೋಡ್ಕೊಂಡ್ ಬರೋಣ. ನಡೀಲಿ ನಡೀಲಿ, ನಿಮ್ದ ರಥ ನಿಮ್ದು ಹವಾಯ್ತು ನೋಡ್ರಿ. ಈಗ